ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಳೆದ ವರ್ಷ ಶಿರೂರು ಗುಡ್ಡ ಕುಸಿತದ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಈ ಘಟನೆ ಮಾಸು ಮುನ್ನುವೇ ಈ ಬಾರಿ ಮುಂಗಾರು ಆರಂಭ ಆಗ್ತಿದ್ದಂತೆ ದಕ್ಷಿಣ ಕನ್ನಡದಲ್ಲಿ ಗುಡ್ಡ ಕುಸಿತ ಪ್ರಕರಣ ನಡೆದಿದೆ. ಇದೀಗ ಮತ್ತೆ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ. ದಕ್ಷಿಣ ಕನ್ನಡದಲ್ಲಿ ಮತ್ತೆ ಗುಡ್ಡ ಕುಸಿತ ಭೀತಿ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಊರುಕೋಡಿಯಲ್ಲಿ ಶುಕ್ರವಾರ ಬೆಳಗಿನ ಜಾವ ಘೋರವಾಗಿತ್ತು. ಮನೆ ಮೇಲೆ ಗುಡ್ಡ ಕುಸಿದು 2 ಮಕ್ಕಳು ಸೇರಿದಂತೆ 3 ಬಲಿಯಾಗಿದ್ರು. ಈ ಘೋರ ದುರಂತ ನಡೆದ ಸ್ಥಳದ ಪಕ್ಕದಲ್ಲೇ ಮತ್ತೆ ಗುಡ್ಡ ಕುಸಿತದ ಭೀತಿ ಶುರುವಾಗಿದೆ. ಬಂಬದ ಹಿತ್ಲು ಪರಿಸರದಲ್ಲಿನ 2 ಮನೆ ಹಾಗೂ ದೇವಸ್ಥಾನ ಅಪಾಯದಲ್ಲಿದ್ದು ಯಾವಾಗ ಬೇಕಾದ್ರೂ ಗುಡ್ಡ ಕುಸಿಯೋ ಆತಂಕವಿದೆ. ಗುಡ್ಡದಿಂದ ನಿರಂತರ ಮಣ್ಣು ಜಾರುತ್ತಿದ್ದು 2 ಮನೆಯವರು ಮನೆ ಖಾಲಿ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಗಿದ್ದಾರೆ. 12 ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಮಂಜನಾಡಿ ಗ್ರಾಮದ ಊರುಕೋಡಿ ಅನ್ನುವಂಥ ಪ್ರದೇಶ. ಇಲ್ಲೇ ಪಕ್ಕದಲ್ಲೇ ಕಂದ ಪೂಜಾರಿ ಎಂಬವರ ಮನೆ ಮೇಲೆ ಗುಡ್ಡ ಕುಸಿದು ಒಟ್ಟು 3 ಜನ ಸಾವನ್ನಪ್ಪಿದ್ರು, 2 ಗಂಭೀರವಾಗಿ ಗಾಯಗೊಂಡಿದ್ರು. ಅದೇ ಒಂದು ಗುಡ್ಡ ಕುಸಿದ ಜಾಗದ ಪಕ್ಕದಲ್ಲೇ ಇದೊಂದು ಮನೆ ಮತ್ತು ದೇವಸ್ಥಾನ ಇದೆ. ಸದ್ಯಕ್ಕೆ ಈ ಮನೆಯವರು ಈಗ ಮನೆ ಬಿಟ್ಟು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಅಪಾಯದ ಸ್ಥಿತಿಯಲ್ಲಿದೆ ಈ ಮನೆ. ಹೈವೇಗೆ ಉರುಳಿ ಬೀಳ್ತಿವೆ ಕಾಫಿ ತೋಟಗಳು. ಹಾಸನ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಮುಂದುವರೆದಿದೆ. ಅದರಲ್ಲೂ ರಸ್ತೆ ಅಗಲೀಕರಣಕ್ಕೆ ಅಂತ ಕಾಫಿ ತೋಟಗಳನ್ನ ಸ್ವಾಧೀನ ಪಡಿಸಿಕೊಂಡು 90 ಡಿಗ್ರಿ ಆಂಗಲ್ನಲ್ಲಿ ನೇರವಾಗಿ ಗುಡ್ಡವನ್ನ ಕಟ್ ಮಾಡಲಾಗಿದೆ. ಆದ್ರೆ ಮಳೆಗೆ ಉಳಿದ ಕಾಫಿ ತೋಟವು ಕುಸಿದು ಬೀಳ್ತಿದೆ. ಇಲ್ಲಿ ದಾರಿಯುದ್ದಕ್ಕೂ ಕೂಡ ಸಂಭವಿಸ್ತಿರ್ತಕ್ಕಂಥ ಗುಡ್ಡ ಕುಸಿತ ಪ್ರಕರಣಗಳು ಆತಂಕವನ್ನು ಹೆಚ್ಚು ಮಾಡ್ತಾ ಇದ್ದಾವೆ. ನಾವೀಗ ಸಕಲೇಶ್ಪುರದಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಏನು ಮಾರನಹಳ್ಳಿ ಸಮೀಪದ ಪ್ರದೇಶದಲ್ಲಿದ್ದೇವೆ. ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಇವತ್ತಿಗೂ ಕೂಡ ಒಂದು ಮಣ್ಣು ದೊಡ್ಡ ಮಟ್ಟದಲ್ಲಿ ಕುಸಿದು ಕೆಳಗಡೆ ಬರ್ತಾ ಇದೆ. ಕೋಟ್ಯಾಂತರ ಬೆಲೆಯ ತೋಟ ಕಳೆದುಕೊಂಡಿರೋ ಮಾಲೀಕರು ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಮುಂದೆ ಆದರೂ ಅದನ್ನ ಹೆಚ್ಚಿಗೆ ತಗೊಂಡು ಅದನ್ನ ಜಾಗನ ಇನ್ನೂ ಸರಿಕಟ್ಟಾಗಿ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಅದನ್ನ ಇಲ್ಲ ಅಂತ ಹೇಳಿದರೆ ಪ್ರತಿ ವರ್ಷ ಇದೇ ಆಗುತ್ತೆ, ಜರಿಯೋದು, ಅದು ನಷ್ಟ ಆಗೋದು, ಮತ್ತು ಅವ್ರ ಹತ್ರ ನಾವು ಪರಿಹಾರ ಕೇಳೋದು ಇದೇ ಆಗುತ್ತೆ. ಅದಕ್ಕೆ ಒನ್ ಟೈಮ್ ಆಗಿ ಅದನ್ನ ಒಂದು ಕರೆಕ್ಟಾಗಿ ಅವರು ಸೆಟಲ್ಮೆಂಟ್ ಮಾಡಬೇಕು. ಅದನ್ನ ಚಾರ್ಮಾಡಿಯ ಹಸಿರಿನ ಸಿರಿಗೆ ಮಂಜಿನ ಹೊದಿಕೆ. ಸ್ವರ್ಗದಂತ ತಾಣದಲ್ಲಿ ಪ್ರವಾಸಿಗರ ಹುಚ್ಚಾಟ. ನಿರಂತರವಾಗಿ ಸುರಿಯುತ್ತಿರೋ ಮಳೆಯಿಂದಾಗಿ ಚಿಕ್ಕಮಗಳೂರಿನ ಚಾರ್ಮಡಿ ಘಾಟ್ ಹಸಿರಾಗಿದೆ. ಇದೇ ಹಸಿರ ಸಿರಿಗೆ ಮಂಜಿನ ಹೊದಿಕೆ ಬೇರೆ. ಕಣ್ಣು ಹಾಯಿಸಿದಷ್ಟು ದೂರ ಕಾಣೋ ಈ ದೃಶ್ಯ ಎಂತವರನ್ನು ಕೈಬೀಸಿ ಕರೆಯುತ್ತಿದೆ. ಇನ್ನು ಇಲ್ಲಿರೋ ತೊರೆಗಳು ಸ್ಫಟಿಕದಂತ ನೀರಿನೊಂದಿಗೆ ಧುಮ್ಮಿಕ್ತಿದ್ದು ಕೆಲ ಪ್ರವಾಸಿಗರು ಹುಚ್ಚಾಟವನ್ನ ಮಾಡ್ತಿದ್ದಾರೆ. ಮಂಗಳೂರಿನಿಂದ ಅಶೋಕ್, ಹಾಸನದಿಂದ ಮಂಜುನಾಥ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.